ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಸೊ ಬಹಳಷ್ಟು ದಿನಗಳಿಂದ LB ಲಾಗಿನ್ ಇತ್ತು, ಅದು ಅಂಡರ್ ಮೇಂಟೆನೆನ್ಸ್ ಇತ್ತು. ಮತ್ತೆ ಇವಾಗ ಏನ್ ಆಕ್ಟಿವ್ ಅದು ಆಗಿದೆ. ಸೊ ಇವಾಗ ನಾವು HM ಲಾಗಿನ್ ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಹಾಗೂ ಯಾರಾದ್ರೂ ಟೀಚರ್ಸ್ ಗಳು IB ಅಲ್ಲಿ ಅಂದ್ರೆ ಪೋಸ್ಟ್ ಟೆಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಅವ್ರು ಯಾವ ತರ ಮಾಡ್ಬೇಕು ಎನ್ನುವಂಥದ್ದು, HM ಲಾಗಿನ್ ಅಲ್ಲಿ ಏನೆಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಹಾಗೂ ಗೆಸ್ಟ್ ಟೀಚರ್ಸ್ ಗಳ ಬಗ್ಗೆನೂ ಕೂಡ, ಹಾಗೂ ಲೆಸನ್ ಪ್ಲಾನ್ ಗಳು ಆಲ್ರೆಡಿ ಇವಾಗ ಜುಲೈ ಸ್ಟಾರ್ಟ್ ಆಗಿದೆ. ಸೊ ಜುಲೈಯಲ್ಲಿ ಆಫ್ಟರ್ ಜೂನ್ 15 ಲೆಸನ್ ಪ್ಲಾನ್ ಗಳು ಟೀಚರ್ಸ್ ಅಪ್ಡೇಟ್ ಮಾಡಬೇಕಾಗಿರುವಂತದ್ದು, ಅದೆಲ್ಲವನ್ನ ಎಲ್ಲಿ ಅಪ್ಲೋಡ್ ಕೊಡಬೇಕು ಎನ್ನುವಂಥದ್ದು ಸಹಿತ ಇಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಸಾಗೋಣ. ಸೊ ಈಗಾಗಲೇ LBA ಲಾಗಿನ್ ಅಂತ ಹೊಡೆದ್ರೆ ಒಂದಿಷ್ಟು ಸಲ ಏನಾಗ್ತಾ ಇರ್ಲಿಲ್ಲ. LBA ಲಾಗಿನ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಇವಾಗ ಲೆಸನ್ ಪ್ಲಾನ್ ಅಂತ ತೋರಿಸ್ತಾ ಇದೆ. ಇವತ್ತು ಅದು ಸ್ಟಾರ್ಟ್ ಆಗಿದೆ. ಮೇ ಬಿ 10 ರಿಂದ 12 ದಿನಗಳವರೆಗೆ ಇದು ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಡೈರೆಕ್ಟ್ ಆಗಿ ಇಲ್ಲಿ ತಾವು ನೋಡಬಹುದು. ಟೈಪ್ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಸರಿನಾ? ಈ ಟೈಪ್ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಇಲ್ಲಿ ಗಮನಿಸಬಹುದು. ಲೆಸನ್ ಪ್ಲಾನ್ ಡೀಟೇಲ್ಸ್ ಅಂತ ಇದೆ, ಅಸೆಸ್ಮೆಂಟ್ ಅಂತ ಇದೆ, ಆಡ್ ಗೆಸ್ಟ್ ಟೀಚರ್ ಅಂತ ಇದೆ, 10th LBA ಅಂಡ್ SA ರಿಪೋರ್ಟ್ ಅಂತ ಇದೆ. ಹೊಸದಾಗಿ ಇದೊಂದು ಟ್ಯಾಬ್ ಕಾಣ್ತಾ ಇದೆ ನಮಗೆ. ಲೆಸನ್ ಪ್ಲಾನ್ ಡೀಟೇಲ್ಸ್, ಯಾರೆಲ್ಲ ಇದು ಲೆಸನ್ ಪ್ಲಾನ್ ಡೀಟೇಲ್ಸ್ ಇದೆ, ಯಾವ ಟೀಚರ್ಸ್ ಏನೆಲ್ಲ ಲೆಸನ್ ಪ್ಲಾನ್ ಆಡ್ ಮಾಡಿದ್ದಾರೆ ಇಲ್ಲೆಲ್ಲ ಶೋ ಆಗುತ್ತೆ. ಗೆಸ್ಟ್ ಟೀಚರ್ಸ್ ಗಳನ್ನ ಆಡ್ ಮಾಡೋದಿತ್ತು ಅಂದ್ರೆ ಆಡ್ ಗೆಸ್ಟ್ ಟೀಚರ್ ಎನ್ನುವಂಥದ್ದು ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು. ಆಡ್ ಗೆಸ್ಟ್ ಟೀಚರ್ ಅಂತ ಹೇಳಿ ಇದ್ರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಗೆಸ್ಟ್ ಟೀಚರ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶಗಳು ಸಿಗ್ತವೆ. ಸೊ ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ, ಅದೆಲ್ಲನೂ ಕೂಡ ಇದೆ. ನೀವು ಏನಾದ್ರೂ ಹೊಸದಾಗಿ ಗೆಸ್ಟ್ ಟೀಚರ್ ಗಳನ್ನ ಆಡ್ ಮಾಡ್ಬೇಕು ಅಂದ್ರೆ ಆಡ್ ಗೆಸ್ಟ್ ಟೀಚರ್ ಎನ್ನುವಂಥದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಈ ಟೈಪ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಗೆಸ್ಟ್ ಟೀಚರ್ 1 ಇದ್ರೆ 1, ಆಲ್ರೆಡಿ ನಮ್ಮ ಹತ್ರ 5 ಜನ ಇದ್ದಾರೆ. ಇಲ್ಲಿ ಗೆಸ್ಟ್ ಟೀಚರ್ R ಅಂತ ಬರ್ತಾ ಇದೆ. ಇಲ್ಲಿ ಲೆಕ್ಚರರ್ ನೇಮ್ ಅಂತ ಹೇಳಿ ಆ ಒಂದು ಸಂಬಂಧಿಸಿರುವಂತಹ ಶಿಕ್ಷಕರ ಹೆಸರನ್ನ ಹಾಕಿ, ಅವ್ರ ಮೊಬೈಲ್ ನಂಬರ್ ಹಾಕಿ, ಅವ್ರ ಡೇಟ್ ಆಫ್ ಜಾಯ್ನಿಂಗ್ ಅನ್ನ ಹಾಕಬೇಕಾಗಿರುವಂತದ್ದು. ಇಷ್ಟೊಂದು ಸೇವ್ ಅಂತ ಮಾಡಿದ್ರೆ ಈ ಟೈಪ್ ಆ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಎಷ್ಟು ಜನ ಅದಾರೆ, ಏನಿದ್ದಾರೆ ಎನ್ನುವಂಥದ್ದು. ಸೊ ಅವ್ರದ್ದೆಲ್ಲನೂ ಕೂಡ ಲೆಸನ್ ಪ್ಲಾನ್ ಅವ್ರು ಯಾವ ತರ ಎಂಟ್ರಿ ಮಾಡ್ಬೇಕನ್ನೋದು ಕೊನೆಯದಾಗಿ ಹೇಳ್ತೀನಿ. ಫಸ್ಟ್ ಗೆ ನಾವು ಬ್ರೀಚ್ ಕೋರ್ಸ್ಗೆ ಬರೋಣ. ಸೊ ಇಲ್ಲಿ ನಮಗೆ ಆಪ್ಷನ್ ಕಾಣಿಸ್ಕೊಳ್ತಾ ಇರಬಹುದು, ಅಸೆಸ್ಮೆಂಟ್ ಅಂತ ಹೇಳಿ, ಹಾಗೂ ಇಲ್ಲಿ ಒಂದು ಡೌನ್ ಏರೋ ಮಾರ್ಕ್ ಕಾಣ್ತಾ ಇದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂತ ನೋಡಿ. ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಷ್ಟೆಲ್ಲ ಆಪ್ಷನ್ಗಳು ತೆಗೆದುಕೊಳ್ತಾ ಇದೆ. LB ಅಂತ ಬರ್ತಾ ಇದೆ, LB ಡೀಟೇಲ್ಸ್ ಇದೆ, ಫೌಂಡೇಶನಲ್ ಲಿಟರೇಸಿ ಅಂದ್ರೆ ಇದು FLN ಗೆ ಸಂಬಂಧಿಸಿರುವಂತದ್ದು ಇದೆ, ಹಾಗೂ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಬ್ರಿಡ್ಜ್ ಕೋರ್ಸ್ ಅಂತ ಇದೆ. ಸರಿನಾ? 1 2 3 4 5 ಆಪ್ಷನ್ಗಳು ಸದ್ಯಕ್ಕೆ ಕಾಣ್ತಾ ಇದಾವೆ. ಮೇ ಬಿ ಮತ್ತೆ ಇದನ್ನ ಅಪ್ಡೇಟ್ ಏನಾದ್ರು ಮಾಡ್ತಾ ಇರ್ಬೋದು. ಸದ್ಯದ ಮಟ್ಟಿಗಂತೂ ಇಷ್ಟು 5 ಆಪ್ಷನ್ಗಳು ನಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇವಾಗ ನಮಗೆ ಏನ್ ಬೇಕಾಗಿರುವಂತದ್ದು, ಬ್ರಿಡ್ಜ್ ಕೋರ್ಸ್ ಬಗ್ಗೆ ಆಲ್ರೆಡಿ ಅಲ್ಲೊಂದಿಷ್ಟು ಜನ ಟೀಚರ್ಸ್ ವೆಬ್ಸೈಟ್ ಡೌನ್ ಇರೋದ್ರಿಂದ ಅಲ್ಲಿ ಎಂಟ್ರಿ ಪೋಸ್ಟ್ ಟೆಸ್ಟ್ ಅನ್ನ ಮಾಡಿಲ್ಲ. ಸೊ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಯಾವ ತರ ಇವಾಗ ತೋರಿಸ್ತಾ ಇದೆ, ಎದಕ್ಕೆಲ್ಲ ಅವಕಾಶ ಇದೆ ಅನ್ನುವಂತ ಕೂಡ ನೋಡ್ತಾ ಸಾಗೋಣ. ಫಸ್ಟ್ ಗೆ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಕ್ಲಾಸ್ ಸೆಲೆಕ್ಟ್ ಮಾಡ್ತೀವಿ. ನಾನು 10th ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸಬ್ಜೆಕ್ಟ್ ಗ್ರೂಪ್ ನಿಮ್ಮ ಶಾಲೆಯಲ್ಲಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ಆಮೇಲೆ ಇಲ್ಲಿ ಸೆಕ್ಷನ್ ಅಂತ ತೋರಿಸ್ತಾ ಇದೆ. ಸೊ ನಮ್ಮ ಹತ್ರ ಒಂದೇ ಸೆಕ್ಷನ್ ಇದೆ. ಬೈ ಚಾನ್ಸ್ ಬೇರೆ ಬೇರೆ ಸೆಕ್ಷನ್ ಗಳು ಇದ್ರೂ ಸಹಿತ ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಆಮೇಲೆ ನಾವು ಚರ್ಚೆಯನ್ನ ಮಾಡೋಣ. ಸೊ ಸೆಕ್ಷನ್ A ಅಂತ ಸೆಲೆಕ್ಟ್ ಮಾಡ್ತೀನಿ. ಸಬ್ಜೆಕ್ಟ್ ಹಿಂದಿಯನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಯಾವ ಡೇಟ್ಗೆ ಹಾಕಿದ್ದಾರೆ ಅಥವಾ ಯಾವ್ದು ಬೇಕಾದ ಡೇಟ್ ಹಾಕಿದ್ರು ಸಹಿತ ಅದು ತೆಗೆದುಕೊಳ್ತಾ ಇದೆ. ಸರಿ, ಇವತ್ತಿನ ಡೇಟ್ ನ 14th of July ಅಂತ ತೆಗೆದುಕೊಳ್ತೀನಿ. ಸರ್ಚ್ ಅಂತ ಕ್ಲಿಕ್ ಅನ್ನ ಮಾಡ್ತೀನಿ. ಸೊ ತಾವುಗಳು ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡಿ, ಪ್ರೀ ಟೆಸ್ಟ್ 4B ಅಂತ ಏನಿದೆ, ವ್ಯೂ ಓನ್ಲಿ ಅಂತ ಬರ್ತಾ ಇದೆ. 4B ಏನಿದೆ, ಇವಾಗ ಏನು ಇಲ್ಲಿ ಎಡಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ತರ ಟೀಚರ್ ಲಾಗಿನ್ ಅಲ್ಲಿ 5B ಕೂಡ ಆಲ್ಮೋಸ್ಟ್ ಏನಂತ ಬರ್ತಾ ಇದೆ, ಕ್ಲೋಸ್ಡ್ ಅಂತ ಬರ್ತಾ ಇದೆ. ಆದ್ರೆ HM ಲಾಗಿನ್ ಅಲ್ಲಿ ಇನ್ನೂವರೆಗೆ ಇದು ಆಕ್ಟಿವ್ ತೋರಿಸ್ತಾ ಇದೆ. ಮೇ ಬಿ ಇದು 31st July ವರೆಗೆ ಮಾತ್ರ ಇರ್ತದೆ. 31st July ವರೆಗೆ ಮಾತ್ರ ಇರ್ತದೆ. ಡಿಲೇ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾರ ಟೀಚರ್ಸ್ ಪೋಸ್ಟ್ ಟೆಸ್ಟ್ ಎಂಟ್ರಿ ಆಗಿಲ್ಲ ಅವರು ಇಲ್ಲಿ HM ಲಾಗಿನ್ ಅಲ್ಲಿ ಅವ್ರ ಹತ್ರ ಡಾಟಾ ಇಸ್ಕೊಂಡು HM ಆದವ್ರು ತಗೊಳ್ಳಿ, ಇಲ್ಲಿ ಅಪ್ಡೇಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇದೀನಿ. ತಾವುಗಳು ಇಲ್ಲಿ ಗಮನಿಸಬಹುದು. ಆಲ್ರೆಡಿ ನನಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ನೋಡಿ ಇಲ್ಲಿ ಪೋಸ್ಟ್ ಟೆಸ್ಟ್ 5B ಆಕ್ಟಿವ್ ಅಂತ ಬರ್ತಾ ಇದೆ. ಸೊ ಇಲ್ಲಿ B ತೆಗೆದುಕೊಂಡಿರೋಂಥ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಗಳು ಇಲ್ಲಿ ಓಪನ್ ಆಗಿದಾವೆ. ಸರಿನಾ? ಸೊ ಇಲ್ಲಿ ನೋಡಿ, A ತೆಗೆದುಕೊಂಡಿರುವಂತದ್ದು, B ತೆಗೆದುಕೊಂಡಿರುವಂತದ್ದು ಏನೇನಿದೆ ಅದೆಲ್ಲನೂ ಕೂಡ ಟ್ಯಾಬ್ ವರ್ಕ್ ಆಗ್ತಾ ಇದೆ. ಎಷ್ಟು ದಿನ ಇರ್ತದೆ, ಮೇ ಬಿ 31 ಜುಲೈ ಅದರ ಒಳಗೇನು ಕೂಡ ಇರಬಹುದು. ಆದಷ್ಟು ಬೇಗ ಈ ಕೆಲಸವನ್ನ ಮಾಡಿ ಮುಗಿಸಿ. ಫಾರ್ ಎಕ್ಸಾಂಪಲ್ ಇವಾಗ ಇವನು B ಇದ್ದಾನೆ, ನಾನು ಇಲ್ಲಿ ಅವನಿಗೆ ಏನ್ ಹಾಕ್ಬೇಕಾಗಿದೆ,
ಎ ಅಂತ ಟೈಪ್ ಮಾಡ್ಬೇಕಾಗಿದೆ. ಎಸ್, ನಾನು ಎ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಎ ಎನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಬಿ ಇದ್ದದ್ದು ಏನಾಗಿದೆ, ಇವಾಗ ಎ ಅಂತ ಆಗಿದೆ. ಹೀಗೆ ಎಲ್ಲವನ್ನ ಮಾಡಿ ಸೇವ್ ಮಾಡ್ಕೊಂಡು ಇಟ್ಕೋಬಹುದು. ಫೈನಲ್ ಸೇವ್ ಇನ್ನೂ ಕೂಡ HM ಗೆ ಕೊಟ್ಟಿಲ್ಲ. ಮೇ ಬಿ ಜುಲೈ 30 ಸಮೀಪ ಬಂದಾಗ ಅದನ್ನ ಫೈನಲ್ ಸೇವ್ಗೆ ಅವಕಾಶವನ್ನು ಕೊಡಬಹುದೇನೋ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ನಿಮಗೆ ಅವಕಾಶ ಇದೆ. ಟೀಚರ್ ಲಾಗಿನ್ ಅಲ್ಲಿ ಅದು ಆಗಿರ್ಲಿಲ್ಲ ಅಂದ್ರೆ ಇಲ್ಲಿನೂ ಸಹಿತ ತಾವುಗಳು ಅದನ್ನ, ಯಾಕಂದ್ರೆ ಟೀಚರ್ ಲಾಗಿನ್ ಮಾಡಿದ್ದಿಲ್ಲ ಅಂದ್ರೆ 4A ಅಲ್ಲಿ ಯಾವುದು ಆರ್ 4B ಅಲ್ಲಿ ಯಾವ್ದೋ ಡೇಟಾ ಇದೆ ಅದೇ ಡೇಟಾ ಸೇಮ್ ಇಲ್ಲಿ ಕಾಪಿ ಪೇಸ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ. ಎಸ್, ಇದನ್ನ ನಾನು ಮತ್ತೆ ಚೇಂಜ್ ಮಾಡ್ತೀನಿ, ಮತ್ತೆ ಬಿ ಅನ್ನ ಹಾಕೊಳ್ತೀನಿ. ಸರಿನಾ? ಈ ಟೈಪ್ ಇನ್ನೂ ಕೂಡ ಅವಕಾಶಗಳಿದೆ. ಒಟ್ಟು 10 ಜನ ಬಿ ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ FLN ಹಾಗೂ ಕಲಿಕಾ ಫಲವನ್ನ ಸಾಧಿಸದೇ ಇರುವಂತ ವಿದ್ಯಾರ್ಥಿಗಳು ಎಲ್ಲನೂ ಕೂಡ ಇದೆ. FLN ಮಗು ಯಾರು ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ. 1 to 4 LO ಇಷ್ಟೊಳಗೆ ಯಾರಿದ್ದಾರೆ, ಇವರೆಲ್ಲ ಇಷ್ಟೊಳಗೆ ಯಾರು ಬಿ ಅನ್ನ ತೆಗೆದುಕೊಂಡಿದ್ದಾರೆ ಇವರು FLN ಮಕ್ಕಳು. ಎಸ್, ಇನ್ನು 6 ರಿಂದ 9 ಬೇರೆ ಬೇರೆ ಸಬ್ಜೆಕ್ಟ್ಗೆ ಎಲ್ಒಸ್ಗಳ ಸಂಖ್ಯೆನೂ ಕೂಡ ಬೇರೆ ಇದೆ. ಇಲ್ಲಿ ಯಾರು ತೆಗೆದುಕೊಂಡಿದ್ದಾರೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಅವರಿಗೆ ರೆಮಿಡಿಯಲ್ ಟೀಚಿಂಗ್ ಅನ್ನ ಕೊಡಬೇಕಾಗಿರುವಂತ, ಪರಿಹಾರ ಬೋಧನೆಯನ್ನ ಮಾಡ್ಬೇಕಾಗಿರುವಂತದ್ದು, ಅಥವಾ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳು ಎನ್ನುವಂಥದ್ದನ್ನು ಕೂಡ ನಾವು ಅದನ್ನ ತೆಗೆದುಕೊಳ್ಬಹುದು. ಸರಿನಾ? ಇಲ್ಲಿ ಬಿ ತೆಗೆದುಕೊಂಡಿದ್ದ ಅಂದ್ರೆ ಆ ಮಗು FLN ಮಗು ಇರ್ತದೆ, ಹಾಗೂ ರೆಮಿಡಿಯಲ್ ಟೀಚಿಂಗ್ ಇದು ಪರಿಹಾರ ಬೋಧನೆಗೆ ಒಳಪಟ್ಟ ಮಗು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಗು FLN ಬಿ ಅನ್ನು ತೆಗೆದುಕೊಂಡಿದೆ. ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಬಿ ಇದೆ ಹಾಗೂ ಇಲ್ಲಿನೂ ಕೂಡ ಬಿ ಇದೆ. ಅಂದ್ರೆ ಆ ಮಗು ಎರಡೂದರಲ್ಲಿ ಇದ್ದಾನೆ, FLN ಅಲ್ಲಿ ಕೂಡ ಇದ್ದಾನೆ ಹಾಗೂ ರೆಮಿಡಿಯಲ್ ಟೀಚಿಂಗ್ ಅಲ್ಲಿನೂ ಕೂಡ ಇದ್ದಾನೆ. ಇದು ತಾವುಗಳು ಗಮನಹರಿಸಬೇಕಾಗಿರುವಂತದ್ದು, ಟೀಚರ್ಸ್ನು ಕೂಡ ಇಲ್ಲಿ ಗಮನಹರಿಸಬೇಕಾಗಿರುವಂತದ್ದು. ಸರಿನಾ? ಇಲ್ಲಿ ಅವಕಾಶವನ್ನ ತಿದ್ದುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಸೇವ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಎಸ್, ಆಲ್ರೆಡಿ ನನ್ನ 10 ವಿದ್ಯಾರ್ಥಿಗಳಿದ್ದಾರೆ ನೋಡಿ. ಆಸ್ ಪರ್ ಪೇಜ್ 10 ಇರ್ತವೆ. ತಾವುಗಳು ಬೇಕಿದ್ರೆ ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಎಷ್ಟು ಜನ ಇದ್ದಾರೆ? ಕೇವಲ 11 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 11 ಜನ ಇದ್ದಾರೆ. ಇಷ್ಟು ನಾವು ಸೇವ್ ಅನ್ನ ಮಾಡ್ಬೇಕಾಗಿರೋ. ಡೂ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡೇಟಾ ಅಂತ ಕೇಳ್ತಾ ಇದೆ. ಸೊ ಸೇವ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಬ್ರಿಡ್ಜ್ ಸೇವ್ಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ಇದೆ. ಇನ್ನು ಇದನ್ನ ಲಾಕ್ ಮಾಡಿಲ್ಲ, ಇನ್ನು ಫೈನಲ್ ಸಬ್ಮಿಟ್ ಕೂಡ ಕೊಟ್ಟಿಲ್ಲ. ಕೇವಲ ಏನ್ ಬರ್ತಾ ಇದೆ, ಸೇವ್ ಮಾತ್ರ ಬರ್ತಾ ಇದೆ. ಸರಿನಾ? ಇಷ್ಟು ತಗೊಳ್ಳೋ ಕೆಲಸವನ್ನ HM ಆದ್ರೂ ಮಾಡ್ಬೇಕಾಗಿರುವಂತದ್ದು. ಸೆಪ್ಟೆಂಬರ್ನು ಸಹಿತ ಸೇಮ್ ಡಾಟಾ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಕಾಪಿ ಆಗಿರುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ನಮಗೆ FLN ಮಕ್ಕಳಿಗೆ ಮುಂದುವರಿಸೋದಕ್ಕೆ ಅವಕಾಶಗಳಿದಾವೆ. ತಾವು ಇಲ್ಲಿ ನೆಕ್ಸ್ಟ್ ಮುಂದುವರಿಸಬಹುದು. ಎಸ್, ಸರಿನಾ? ಇನ್ನುವರೆಗೂ 5B ಅಲ್ಲಿ ಟೀಚರ್ಸ್ ಡೇಟಾ ಅಪ್ಡೇಟ್ ಆಗಿರಲಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿನೂ ಸಹಿತ ತಾವುಗಳು ಅದನ್ನ ಮಾಡಿ ಸೇವ್ ಅನ್ನ ಮಾಡ್ಕೊಳ್ಳಿ. ಮೇ ಬಿ ಸ್ವಲ್ಪ ಚೇಂಜಸ್ ಅನ್ನ ಮುಂದೆ ಆಗಬಹುದು. ಸದ್ಯದ ಮಟ್ಟಿಗೆ ಇಷ್ಟಂತೂ ತಾವುಗಳು ಸೇವ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಇಲ್ಲಿ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತ ತೋರಿಸ್ತಾ ಇತ್ತು. ಆದ್ರೆ ಇವಾಗ ಅಪ್ಡೇಟ್ ಆದ್ಮೇಲೆ ಕೇವಲ ಬ್ರಿಡ್ಜ್ ಕೋರ್ಸ್ ಮಾತ್ರ ತೋರಿಸ್ತಾ ಇದೆ. ಸರಿನಾ? ಇದು ಮಾತ್ರ ತೋರಿಸ್ತಾ ಇದೆ. ಇನ್ನು ಗೆಸ್ಟ್ ಟೀಚರ್ಸ್ ಏನ್ ಮಾಡ್ಬೇಕು ಅನ್ನುವಂಥದ್ದಾದ್ರೆ, ಗೆಸ್ಟ್ ಟೀಚರ್ ಫಸ್ಟ್ ಕೂಡ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತ ಇದ್ದಾಗ ಅಲ್ಲಿ ಅವರಿಗೆ ಅವಕಾಶ ಇತ್ತು. ಆದ್ರೆ ಇವಾಗ ಇಲ್ಲಿ ಅವಕಾಶ ಇಲ್ಲ. ಬೇರೆ ಯಾರಾದ್ರೂ ಟೀಚರ್ ಲಾಗಿನ್ ಅಲ್ಲಿ ಹೋಗಿ ಆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ತಾವುಗಳು ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು. ಬಂದ್ಬಿಟ್ಟು ನಮ್ಮ ಸೆಕ್ಷನ್ ತೋರಿಸ್ತಾ ಇಲ್ಲ. ಏನ್ ತೋರಿಸ್ತಾ ಇಲ್ಲ? ಸೆಕ್ಷನ್ ಗಳು ತೋರಿಸ್ತಾ ಇಲ್ಲ. LB ಅನ್ನ ಎಂಟ್ರಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ನಾನು LB ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ತಾವುಗಳು ಇಲ್ಲಿ ನೋಡಬಹುದು. LB ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನೋಡಿ. ಇಫ್ ದ ಸ್ಕೂಲ್ ಹ್ಯಾಸ್ ಓನ್ಲಿ 1 section, do you want to need select the section option. If the school has multiple section, ನಮ್ದು ಕೇವಲ A ಅಷ್ಟೇ ಇದೆ. ಯಾವ್ದಾದ್ರು ಸ್ಕೂಲ್ ಅಲ್ಲಿ A B ಹಾಗೂ C ಅನ್ನುವಂತ ಸೆಕ್ಷನ್ ಗಳಿದ್ರೆ, ಆದ್ರೆ ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಲಾಗಿನ್ ಟು SATS ಪೋರ್ಟಲ್ ಗೆ ಹೋಗ್ಬೇಕು. ಗೋ ಟು ದ ಸೆಕ್ಷನ್ ಅಂಡ್ ಲ್ಯಾಂಗ್ವೇಜ್ ಅಪ್ಡೇಷನ್ ಮೆನು ಎನ್ನುವಂಥದ್ದು ಸ್ಯಾಟ್ಸ್ ಅಲ್ಲಿ ಸೆಕ್ಷನ್ ಅಂಡ್ ಲ್ಯಾಂಗ್ವೇಜ್ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತ ಎಷ್ಟು ಸೆಕ್ಷನ್ ಇದಾವೆ, A B S ಇದಾವೆ ಅನ್ನೋದು ಅಲ್ಲಿ ತಗೊಳ್ಳು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್. ಅಪ್ಡೇಟ್ ದ ಸೆಕ್ಷನ್ ಡೀಟೇಲ್ಸ್ ಫಾರ್ ದ ಸ್ಟೂಡೆಂಟ್ಸ್. ಯಾವ ಸ್ಟೂಡೆಂಟ್ಸ್ ಯಾವ ಸೆಕ್ಷನ್ ಅಲ್ಲಿ ಇದ್ದಾರೆ ಎನ್ನುವಂತ STS ಅಲ್ಲಿ ತಗೊಳ್ಳು ಒಂದ್ಸಲ ವೆರಿಫೈ ಅನ್ನ ಮಾಡ್ಕೊಂಡು ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ದೆನ್ ಪ್ರೊಸೀಡ್ ಟು ಸರ್ಚ್ ಇನ್ LB. ಅದಾದ್ಮೇಲೆ ಇಲ್ಲಿಗೆ ತಗೊಳ್ಳು ಬಂದ್ರಿ ಅಂದ್ರೆ ಆ ಒಂದು ಸೆಕ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೆಕ್ಷನ್ ತೋರಿಸಿಲ್ಲ ಅಂದ್ರೆ ಈ ಟೈಪ್ ತಗೊಳ್ಳಿ STS ಅಲ್ಲಿ ಹೋಗಿ ಸೆಕ್ಷನ್ ಅನ್ನ ಅಪ್ಡೇಟ್ ಮಾಡ್ಬೇಕಾಗಿರುವಂತ ಸೆಕ್ಷನ್ ಅಂಡ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಏನು ಆಪ್ಷನ್ ಇದೆ ಅಲ್ಲಿ ತಗೊಳ್ಳೋದನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು LB ಅಷ್ಟೇ ಕ್ಲಿಕ್ ಮಾಡಿದ್ರೆ LB ಟೆಸ್ಟ್ ಮಾರ್ಕ್ಸ್ ಅನ್ನ ಇಲ್ಲಿ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ತೆಗೆದುಕೊಳ್ತೀನಿ ನೋಡಿ. ಗೆಸ್ಟ್ ಟೀಚರ್ಸ್ ಮಾತ್ರ ಓಪನ್ ಆಗುತ್ತೆ. ಕ್ಲಾಸ್ ಅನ್ನ LBA ಮಾರ್ಕ್ಸ್ ಅನ್ನ LBA ಏನ್ ಯೂನಿಟ್ ಟೆಸ್ಟ್ ನ ತೆಗೆದುಕೊಳ್ತೀರಾ ಮಾರ್ಕ್ಸ್ ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ನಾವು
ಗೆಸ್ಟ್ ಟೀಚರ್ಸ್ ಎಚ್ ಎಂ ಲಾಗಿನ್ ಅಲ್ಲಿ ಮಾಡ್ಕೊಳ್ಬಹುದು. ಟೀಚರ್ ನೇಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಯಾವ್ದಿದೆ, ಚಾಪ್ಟರ್ ನೇಮ್ ಯಾವ್ದಿದೆ, ಹಾಗೂ ಯೂನಿಟ್ ಟೆಸ್ಟ್ ಯಾವಾಗ ತೆಗೆದುಕೊಂಡಿದೆ, ಸರ್ಚ್ ಅನ್ನ ಕೊಟ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಅದೆಲ್ಲ ಓಪನ್ ಆಗ್ತವೆ ವಿದ್ಯಾರ್ಥಿಗಳು. ನಿಮಗೆ ಒಂದು ನಾನು ಮಾಡಿ ತೋರಿಸ್ಲಾ. ಮೀಡಿಯಂ ಯಾವ್ದಿದೆ, ಕನ್ನಡ ಇದೆ. ಕ್ಲಾಸ್ ಯಾವ್ದಿದೆ, 10th ಕ್ಲಾಸ್ ಇದೆ. ಗ್ರೂಪ್ ಯಾವ್ದಿದೆ, ಕನ್ನಡ, ಇಂಗ್ಲಿಷ್, ಹಿಂದಿ ತಗೋತೀನಿ. ಸೆಕ್ಷನ್ ಎ ಮಾತ್ರ ಇದೆ. ಸಬ್ಜೆಕ್ಟ್ ನಮ್ಮ ಇವರು ಗೆಸ್ಟ್ ಟೀಚರ್ ಸೋಷಿಯಲ್ ಸೈನ್ಸ್ ಇದ್ದಾರೆ. ಚಾಪ್ಟರ್ ನೇಮ್ ಯಾವ್ದಿದೆ, ಅರೈವಲ್ ಆಫ್ ಯುರೋಪಿಯನ್ ಇನ್ ಇಂಡಿಯಾ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಚಾಪ್ಟರ್ ನೇಮ್ ತೋರಿಸ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ಚಾಪ್ಟರ್ ನೇಮ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಈ ಚಾಪ್ಟರ್ ನಿಮಗೆ ತೋರಿಸ್ತಾ ಇಲ್ಲ, ಯಾವ್ದು ಸಬ್ಜೆಕ್ಟ್ ಇದಿರ್ಬೋದು, ಆ ಚಾಪ್ಟರ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಈಸ್ ದ ಚಾಪ್ಟರ್ ಪ್ರೆಸೆಂಟ್ ಎನ್ನುವಂಥದ್ದು ಹೊಸ ಆಪ್ಷನ್ ಅನ್ನ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಹೊಸ ಆಪ್ಷನ್ ಅನ್ನು ಬಿಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಎಸ್ ಅಂತ ಅಂದ್ರೆ ಏನು ಇಲ್ಲ, ಇದೇ ನಮ್ಮ ಹತ್ರ ಇದು ಎನ್ನುವಂಥದ್ದು. ನೋ ಅಂತ ಕ್ಲಿಕ್ ಮಾಡಿದ್ರೆ ಎಸ್. ಇಲ್ಲಿ ನೋಡಿ ಮತ್ತೆ ಹೊಸ ಒಂದು ಚಾಪ್ಟರ್ ನೇಮ್ ಟ್ಯಾಬ್ ಓಪನ್ ಆಗ್ತದೆ. ಬೈ ಚಾನ್ಸ್ ಇಲ್ಲಿ ಚಾಪ್ಟರ್ ನೇಮ್ ಇಲ್ಲ ಅಂದ್ರೆ ಇಲ್ಲಿ ತಗೊಳ್ಳೋ ಆ ಒಂದು ಚಾಪ್ಟರ್ ನೇಮ್ ಅನ್ನ, ಫಾರ್ ಎಕ್ಸಾಂಪಲ್ XYZ ಚಾಪ್ಟರ್ ನೇಮ್ ಇದೆ, ಯಾವ್ದೇ ಸಬ್ಜೆಕ್ಟ್ ಇರ್ಬೋದು. ಇಲ್ಲಿ ಚಾಪ್ಟರ್ ನೇಮ್ ಅನ್ನ ಆಡ್ ಮಾಡಿದ್ರೆ ಎಸ್, ಇಲ್ಲಿ ಆಡ್ ಮಾಡಿದ್ರೆ ಅದು ಎಲ್ಲಿ ತೋರ್ಸತ್ತೆ, ಇಲ್ಲಿ ತೋರ್ಸತ್ತೆ ಅದು, ಸರಿನಾ? ಎಸ್, ಇಲ್ಲಿ ಅದು ತೋರ್ಸತ್ತೆ. ಚಾಪ್ಟರ್ 1, 2, 3 ಅಂತ ಬರ್ತಾ ಇದೆ ನೋಡಿ. ಇವಾಗ ಎಷ್ಟೇ ಚಾಪ್ಟರ್ ಇದೆ ಅನ್ನುವಂತ ಇಲ್ಲಿ ಚಾಪ್ಟರ್ ನೇಮ್ ಹಾಕಿ ಚಾಪ್ಟರ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಡಾಟಾ ಯೂನಿಟ್ ಸೇಮ್ ಆಸ್ ಯೂಶುವಲ್ ತೆಗೆದುಕೊಳ್ಬೇಕಾಗಿದೆ. ಇದು ಏನಿದೆ, ಎಸ್ ಇಲ್ಲಿ ಇದೆ, ನಂದು ಎಸ್ ಅಂತ ಮಾಡ್ಕೊಂತೀನಿ. ಯಾವಾಗ ಡೇಟ್ ಅನ್ನು ತೆಗೆದುಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತೇ ನಾನು ತೆಗೆದುಕೊಳ್ತೀನಿ. ಸರ್ಚ್ ಅಂತ ಅಂದಾಗ ಗೆಸ್ಟ್ ಟೀಚರ್ಸ್ ಹೇಳ್ತಾ ಇದ್ದೀನಿ. ಗೆಸ್ಟ್ ಟೀಚರ್ಸ್ ಎಲ್ಲಾನು ಕೂಡ ನೋಡಿ, ಇಲ್ಲಿ ಸ್ಟೂಡೆಂಟ್ ಸೀರಿಯಲ್ ನಂಬರ್ ಇದೆ, ಸ್ಯಾಡ್ ಸೈಡ್ ಇದೆ, ಇಲ್ಲಿ ಕ್ಲಾಸ್ ಅಪ್ಡೇಟ್ ಆಗತ್ತೆ, ಅಪ್ಡೇಟ್ ಆಗಿಲ್ಲ, ನೇಮ್ ಬರುತ್ತೆ. ಇಲ್ಲಿ ಮಾರ್ಕ್ಸ್ ನ ಎಂಟ್ರಿ ಮಾಡಬಹುದು. ಪೇಜ್ ಎಂಟ್ರಿ ಪರ್ ಪೇಜ್ ಅಂತ ಇದೆ, ಇದನ್ನ ತಾವು ಚೇಂಜ್ ಮಾಡ್ಕೊಳ್ಳಿ. ಇದನ್ನ ಹೆಚ್ಚಿಗೆ 100 ಇಟ್ಕೊಳ್ಳಿ, ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಬಂದ್ಬಿಡ್ತಾರೆ. ಎಸ್, ನಮ್ಮಲ್ಲಿ 32 ಜನ ಇದ್ದಾರೆ. ಸೊ ಇಲ್ಲಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮಾರ್ಕ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಎಂಟ್ರಿ ಮಾಡಿ ತೋರಿಸ್ತೀನಿ. 20ಕ್ಕೆ ಇರ್ತದೆ. 20ಕ್ಕೆ ಒಬ್ಬ ವಿದ್ಯಾರ್ಥಿ 18 ತೆಗೆದುಕೊಂಡಿದ್ದಾನೆ ಅಂದ್ರೆ ಆಟೋಮೆಟಿಕ್ ಎ ಗ್ರೇಡ್ ಇಲ್ಲಿ ಬರ್ತಾ ಇದೆ, ಸರಿನಾ? ಇಲ್ಲಿ ಮಾರ್ಕ್ಸ್ ಎಂಟ್ರಿ ಆದ್ಮೇಲೆ ಆಟೋಮೆಟಿಕ್ ಇಲ್ಲಿ ಗ್ರೇಡ್ಗಳು ಬರ್ತಾ ಇದ್ದಾವೆ. ಈ ತರ ಗೆಸ್ಟ್ ಟೀಚರ್ಸ್ ಗಳು ನಾವು ಆಡ್ ಅನ್ನ ಮಾಡ್ಕೊಳ್ಬಹುದು. ಲೆಸನ್ ಪ್ಲಾನ್ ಡೀಟೇಲ್ಸ್ ಕೂಡ ಅಪ್ರೂವಲ್ ಕೊಡಬೇಕಾಗಿರುವಂತದ್ದಿದೆ. ಸೊ ಲೆಸನ್ ಪ್ಲಾನ್ ಅಲ್ಲಿ ಹೋದ್ರೆ ಯಾವ್ಯಾವ ಟೀಚರ್ ಯಾವಾಗ ಯಾವಾಗ ಎಂಟ್ರಿ ಮಾಡಿದಾರೆ ಇಲ್ಲೆಲ್ಲ ಕೂಡ ಯಾರು ಹಾಕಿಲ್ಲ, ಹಾಗಾಗಿ ಇಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆರೆಂಜ್ ಇರ್ತದೆ, ಅದು ಗ್ರೀನ್ ಆಗ್ಬೇಕಾಗಿರುವಂತದ್ದು. ಸೊ ಅದು ಸಬ್ಮಿಷನ್ ಆಗತ್ತೆ. HM ಲಾಗಿನ್ ಅಲ್ಲಿ ಮಾಡ್ಬೇಕಾಗಿರುವಂತದ್ದು. ನೆಕ್ಸ್ಟ್ FLN ನಲ್ಲಿ ಕೂಡ ಫೌಂಡೇಶನಲ್ ಲಿಟರೇಸಿ ಅಂಡ್ ನ್ಯೂಮರೇಸಿ ಅನ್ನುವಂಥ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ FLN LOs ಗಳು ಕಾಣಿಸ್ಕೊಳ್ತವೆ. ಆ ಒಂದು ಎಸ್ ಆರ್ ನೋ, ಆ ವಿದ್ಯಾರ್ಥಿ ಸಾಧಿಸಿದಾನ ಅಥವಾ ಸಾಧಿಸಿಲ್ಲ ಎನ್ನುವಂಥದ್ದು ಮೇ ಬಿ ಇದು ಪ್ರತಿ ತಿಂಗಳು ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡಿದಾಗೆ FLN LOs ಅಂತ ಬರ್ತಾ ಇದೆ. FLN ಆ ಒಂದು FLN ಗೆ ಸಂಬಂಧಿಸಿರುವಂತದ್ದು LOs ಗಳು ಇಲ್ಲಿ ಓಪನ್ ಆಗ್ತವೆ. ಲಿಟರೇಸಿ ಅಂಡ್ ನ್ಯೂಮರೇಸಿ ಅಂತ ಬರ್ತಾ ಇದೆ. ಲಿಟರೇಸಿ ಅಂದ್ರೆ ಭಾಷೆಗೆ ಸಂಬಂಧಿಸಿದಂತೆ ಆಲ್ 3 ಲ್ಯಾಂಗ್ವೇಜಸ್, ಅಂಡ್ ನ್ಯೂಮರೇಸಿ ಅಂದ್ರೆ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಿಸಿದಂತೆ ನಾನು ಲಿಟರೇಸಿ ಅಂತ ತಗೊಳ್ತೀನಿ. ಎಸ್, ಎಷ್ಟು LOs ಗಳಿದಾವೆ, 9 LOs ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಎಲ್ಲ ಲ್ಯಾಂಗ್ವೇಜ್ ಗಳಿಗೆ 9 LOs ಗಳು ಇದಾವೆ, ಸರಿನಾ? ಎಲ್ಲ ಲ್ಯಾಂಗ್ವೇಜ್ ಗಳಲ್ಲಿ 9 LOs ಗಳು ಇದಾವೆ. ಸರ್ಚ್ ಅನ್ನ ಕೊಟ್ಟೆ ಅಂದ್ರೆ ಎಸ್, ಈ ಟೈಪ್ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಟರೇಸಿ 1, ಲಿಟರೇಸಿ 2, ಲಿಟರೇಸಿ 3 ಹೀಗೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ 9 LOs ಗಳನ್ನ ಕೊಟ್ಟಿದ್ದಾರೆ, ಸರಿನಾ? ಈ ಒಬ್ಬ ವಿದ್ಯಾರ್ಥಿ LO 1 ಅನ್ನ ಸಾಧನೆ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎರಡನೇದು ಮಾಡಿಲ್ಲ ಅವನು, ನೋ ಅಂತ ಕ್ಲಿಕ್ ಮಾಡಿ. ಹೀಗೆ ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಮಾಡಿ ಎಸ್, ಇಲ್ಲಿ ಇನ್ನೊಂದ್ಸಲ ಮಾಡ್ಕೊಳ್ಳ. ಇದನ್ನ ಒಂದ್ಸಲ ಮಾಡ್ಕೊಳ್ತೀನಿ. 10 ಎಂಟ್ರೀಸ್ ಪರ್ ಶೀಟ್ ಅಂತ ಇದೆ, ಇದನ್ನ ಮ್ಯಾಕ್ಸಿಮಮ್ 50ಕ್ಕೆ ಇಟ್ಕೊಳ್ತೀನಿ. ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಮ್ಯಾಕ್ಸಿಮಮ್ ಅಷ್ಟು ಬಂದ್ಬಿಡ್ತಾರೆ. ಎಸ್, ಇಷ್ಟೆಲ್ಲ ಮಾಡಿದ್ಮೇಲೆ ಎಸ್, ಇಲ್ಲಿ ಸೇವ್ ಅನ್ನುವಂತ ಆಪ್ಷನ್ ಕಾಣ್ತಾ ಇದೆ. ಇಷ್ಟು ಸೇವ್ ಮಾಡಿ ತಾವುಗಳು FLN ಗೆ ಸಂಬಂಧಿಸಿದಂತೆ ಕೂಡ ಎವ್ರಿ ಮಂತ್ ಅಪ್ಡೇಟ್ ಅನ್ನ ಮಾಡಬೇಕಾಗಿರುವಂತದ್ದು HM ಲಾಗಿನ್ ಅಲ್ಲಿ ಇದೆ. ಇಷ್ಟು ಮಾತ್ರ ಇವಾಗ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಏನಾದ್ರೂ ಅಪ್ಡೇಟ್ಗಳು ಬಂದ್ರು ಸಹಿತ ಬ್ರಿಡ್ಜ್ ಕೋರ್ಸ್ ಗೆ ಸಂಬಂಧಿಸಿದಂತೆ ಆಲ್ರೆಡಿ ನಾನು ಹೇಳಿದೆ. ಬ್ರಿಡ್ಜ್ ಕೋರ್ಸ್ ಗೆ ಸಂಬಂಧಿಸಿದಂತೆ 5B ಏನಿದೆ ಆಕ್ಟಿವ್ ಇದೆ, ಅದನ್ನ ತಾವುಗಳು ಎಡಿಟ್ ಮಾಡಬಹುದು HM ಲಾಗಿನ್ ಅಲ್ಲಿ. ಯಾರು ಟೀಚರ್ಸ್ ಗಳು ಯಾರು ಅಪ್ಡೇಟ್ ಆಗಿಲ್ಲ, ಯಾಕಂದ್ರೆ ಮೇ ಬಿ 12-13 ದಿನಗಳಿಂದ ಇದು ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನ HM ಆದವ್ರು ಮಾಡ್ಬೇಕಾಗಿರುವಂತದ್ದು ಮಟ್ಟಿಗೆ ಇನ್ನು ಮೇ ಬಿ ಇನ್ನು ಚೇಂಜಸ್ ಗಳನ್ನ ಇದರಲ್ಲಿ ಮಾಡ್ತಾ ಇರಬಹುದು.
ಇದನ್ನು ಕೂಡ 5B ಯಾವಾಗಿಂತಾನೆ ಆಕ್ಟಿವ್ ಇರುತ್ತದೆ, ಜುಲೈ ಲಾಸ್ಟ್ ವರೆಗೆ ಮಾತ್ರ ಇರ್ತದೆ. ಅತಿ ಬೇಗನೆ ಈ ಎಲ್ಲ ಕೆಲಸಗಳನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದು. ಹಾಗೂ ಯಾರು ಟೀಚರ್ಸ್ ಗಳು ಕೂಡ ಲೆಸನ್ ಪ್ಲಾನ್ ರೆಡಿ ಮಾಡಿಲ್ಲ, ಅವರು ಕೂಡ ಲೆಸನ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿಕೊಂಡು LB ಮಾರ್ಕ್ಸ್ ಸಹಿತ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಇಲ್ಲಿ LB ಮಾರ್ಕ್ಸ್ ಗಳು ಬಂದಿದ್ದು ಅಂದ್ರೆ ಇಲ್ಲಿ ತಾವು ನೋಡಬಹುದು. LB ಯಲ್ಲಿ ಹೋದ್ರೆ, LB ಡೀಟೇಲ್ಸ್ ಅಲ್ಲಿ ಹೋದ್ರೆ ಎಸ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಯಾವೆಲ್ಲ ಮಾರ್ಕ್ಸ್ ಗಳನ್ನ ಹಾಕಿದ್ದಾರೆ ಎನ್ನುವಂತ ಶೋ ಆಗುತ್ತೆ. ಅಲ್ಲಿ ತಾವುಗಳು ಅದನ್ನ ಸೇವ್ ಮಾಡಿ ಅಪ್ರೂವ್ ಅನ್ನ ಕೊಡಬಹುದು HM ಆದವರು. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ, ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರು ಸಹಿತ ಜಕ್ಯಾರ್ ಅಕಾಡೆಮಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಖಾಲಿ ಇದೆ, ಅಲ್ಲಿ ತಾವುಗಳು ಕಮೆಂಟ್ ಅನ್ನ ಮಾಡಬಹುದು. ಮತ್ತೇನೋ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.